ಮಾನ್ವಿ ಲೋಕೋಪಯೋಗಿ ಇಲಾಖೆಯಿಂದ ಕರಡಿಗುಡ್ಡ ಗ್ರಾಮದ ರಸ್ತೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡುವುದಕ್ಕೆ 2023-24ನೇ ಸಾಲಿನ 50 ಲಕ್ಷ ಅನುದಾನ ಗುತ್ತಿಗೆದಾರ ಮೋಹನ ಕಳಪೆ ಕಾಮಗಾರಿ ಮಾಡಿ ಜೆಇ ಮಕ್ಸೂದ್ ಎಇಇ ಸಾಮುವೇಲಪ್ಪ ಲೂಟಿ ಮಾಡಿದ್ದಾರೆಂದು ರೈತ ಸಂಘದ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ. ರೈತ ಸಂಘದ ಮುಖಂಡರು ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿ ಸರಿಯಾಗಿ ನೀರು ಸಿಂಪರಣೆ ಮಾಡಿಲ್ಲ, ಅಂದಾಜು ಪತ್ರಿಕೆಯಂತೆ ಎಇಇ ಸಾಮುವೇಲಪ್ಪ, ಜೆಇ ಮಕ್ಸೂದ್, ಗುತ್ತಿಗೆದಾರ ಮೋಹನ ಕಾಮಗಾರಿ ಮಾಡದೆ ಬೇಕಾಬಿಟ್ಟಿಯಾಗಿ ಕಳಪೆ ಕೆಲಸ ಮಾಡಿದ್ದಾರೆಂದು ಕಿಡಿಕಾರಿದ್ದಾರೆ. ಸರ್ಕಾರ ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆಯ ಕಾಮಗಾರಿ ಸಂಬಂಧ ಸಮಗ್ರವಾಗಿ ತನಿಖೆ ಮಾಡಿದರೆ ಕಳಪೆ ಕಾಮಗಾರಿ ನಡೆದಿರುವುದು ಸತ್ಯ ಎಂದು ಬಯಲಿಗೆ ಬೀಳೋದು ಪಕ್ಕಾ ಎಂದ ರೈತ ಸಂಘದ ಮುಖಂಡರ ಆಗ್ರಹವಾಗಿದೆ. ಒಳ್ಳೆಯ ಪುಟಕೇಶಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಸರ್ ಇಲ್ಲಿ ನಡೆದಂಥ ಕಾಮಗಾರಿ ಸರ್ ಇದು ಪರಿಪೂರ್ಣವಾಗಿ ಕಳಪೆ ಮಾಡಿದರೆ ಕೊಟ್ಟಿದ್ದು ಸರ್ ಇದು. ಈ ಕಾಮಗಾರಿನ ಪ್ರಭಾರಿ ಆದಂಥ ಸಾಮಲಪ್ಪವರೇ ನೇರ ಹೊಣೆಗಾರ ಸರ್. ಇದಕ್ಕೆಲ್ಲ ಜೈ ಆದಂಥ ಮಕ್ಸುದ್ದೀನ್ ಅವರು, ಗುತ್ತಿದಾರ ಆದಂಥ ಮೋಹನ್ ಅವರು ಎಲ್ಲ ಸೇರಿಕೊಂಡು ಕೇಸಿ 150 ಮೀಟ್ರ್ ಇಲ್ಲ ಸರ್. ಈಗ ನಿಮಗೆ ತೋರಿಸ್ದಂಗೆ ನಾವು ಬುಡಕ್ಕೆಲ್ಲ ದಾಬಸ್ ಮಾಡಿಲ್ಲ, ಕಂಕರ್ಗಳು ಹಾಕಿಲ್ಲ, ಏನು ಹಾಕಿಲ್ಲ ಸರ್. ಕ್ಯೂರಿಂಗ್ ಕೂಡ ಸಹ ಆಗಿಲ್ಲ ಸರ್. ಇದು ಕಳಪೆ ಮಟ್ಟದಲ್ಲಿ ಕೂಡಿ ಕೇಸಿ 150 ಮೀಟ್ರ್ ಇಲ್ಲ ಸರ್. ಇದು ಒಂದು 50 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತೊಳ್ಳೆ ಮಾಡ್ರಿ ಸರ್. ಅಲ್ಲ ಸರ್, ಇದು ಯಾವ ಊರಿನ ಸರ್ ಇದು ರೋಡ್? ಇದು ಸರ್ ಇದು ನೋಡಿರಿ ಸರ್, ಕರಡಿಗುಡ್ಡ ಸರ್ಕಲ್ನಿಂದ ಕರಡಿಗುಡ್ಡ ಹೋಗೋ ಸಂಪರ್ಕ ಸರ್. ಇದು KKRDP ಯೋಜನೆಯಲ್ಲಿ ಸರ್ 23-24ನೇ ಸಾಲಿನಲ್ಲಿ ಸರ್. ಇದು ಮತ್ತೆ ಈಗಾದ್ರೆ ಹೆಂಗೆ ಸರ್ ಮತ್ತೆ ಅಭಿವೃದ್ಧಿ ಆಗೋದು ಯಾವಾಗ ಸರ್? ಯಾವುದೇ ಅಭಿವೃದ್ಧಿ ಆಗಲ್ಲ ಸರ್. ಯಾಕಂತೇಳಿ ನೋಡಿ ಸರ್, ಇಲ್ಲಿ ಮಾನಿಟರಿಂಗ್ ಇರುವಂಥ ಪ್ರಭಾರಿ ಅಧಿಕಾರಿಗಳಿಂದ ಎಲ್ಲ ನಡೆದಿದೆ ಸರ್. ಈಗ ಕಾಯಂ ಆಗಿ ಬಂದಂಥ ಅಧಿಕಾರಿಗಳಿಗೆ ಅವರಿಗೆ ಸ್ವಲ್ಪ ಬಿಗಿವಿರುತ್ತೆ ಸರ್. ಈಗ ಪ್ರಭಾರಾಗಿ ಬಂದಂಥ ವ್ಯಕ್ತಿಗಳಿಗೆ ಯಾವುದೇ ಬಿಗಿವಿಲ್ಲ ಸರ್. ಸಾಮಲಪ್ಪ ಜೈ ಅಂತ ಅವರನ್ನು ಅಕ್ರಮವಾಗಿ ಮಾಡಿದಂಥ ಆಸ್ತಿಯನ್ನು ತನಿಖೆ ಮಾಡಬೇಕು. ಅವರು ಅಕ್ರಮವಾಗಿ ಮಾಡಿದಂಥ ಕಾರು, ಬಂಗ್ಲೆ, ಹೊಲ, ಮನೆಯನ್ನೆಲ್ಲ ಪರಿಪೂರ್ಣವಾಗಿ ತನಿಖೆ ಮಾಡಬೇಕು ಸರ್. ಮುಂದಿನ ದಿನಗಳಲ್ಲಿ ನಾವು ಅವರ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತಾರೆ. ನನ್ನ ಹೆಸರು ರಾಮಕೃಷ್ಣ ಅಂತ KRS ತಾಲೂಕು ಗೌರವಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀವಿ. ಇದು ಕಾಮಗಾರಿ ಇಲ್ಲಿಂದ ದೇವದುರ್ಗ ತಾಲೂಕು, ದೇವದುರ್ಗಲಿಂತ ಈ ಕಡೆ ಶಾಗವಾಯಿ, ಜಂಬುಲ್ದಿನ್ನಿ, ಸಿರುವಾರು, ಮಾನ್ವಿ ಈ ರಸ್ತೆ ಕಾಮಗಾರಿ ನಡೆದಿದೆ. ಇಲ್ಲಿ 2021-23ನ ಸಾಲ ಉಳಿದಿದೆ. 24 ಇದೆ. ಏನು ಕಾಮಗಾರಿ ಸ್ವಲ್ಪನ ಬೇಸಾಗಿಲ್ಲ. ಇದು ಎಲ್ಲಿ ಸರ್ ನೀವು ನೋಡ್ತಾ ಇರೋದು? ಇವಾಗ ನೋಡ್ತಾ ಇದ್ದೀನಿ ಮಾನ್ವಿ AW ಇಲ್ಲಿ ಅವರು ಕಾಮಗಾರಿ ತಗೊಂಡಿದ್ದು. ಅವರು ಸಾಕಾದ್ರೆ ಶ್ರೀಮಂತ ಗಳಿಸಿಬಿಟ್ಟು ಅನಿವಾರ್ಯ ಅನೇದಿಂದ ಎಲ್ಲ ಯಾವಾರಗಳಿಂದ ಗಳಿಸಿಕೊಂಡಿದ್ದಾನೆ ಅವರು ಇಲ್ಲಿಂದ ವಜೆ ಮಾಡಿ ನಮ್ಮ ತಲೆ ಬೇಡ ಅಂತ ಅವನು ವರ್ಗಾವಣೆ ಮಾಡ್ಬೇಕಂತ. ಅಲ್ಲ ಸರ್, ಇದು ಕಾಮಗಾರಿ ಎಲ್ಲಿ ನಡೆದಿದೆ? ಯಾವ ಪ್ಲೇಸ್ ಇದು? ಇದು ಯಾವ್ದು ಕರಡಿಗುಡ್ಡ ರಸ್ತೆಯಲ್ಲಿ ಸರಿಯಾಗಿ ನಡೆದಿಲ್ಲ. ಸರಿಯಾಗಿ ನಡೆದಿಲ್ಲ, ನೋಡ್ತಿಲ್ಲ, ಬರೀ ಚಿಮುಟ್ಟು ಮ್ಯಾಗ ಇದು ಕ್ಯೂರಿಂಗ್ ಆಗಿಲ್ಲ, ಇಲ್ಲಿ ವೈಟಿಂಗ್ ಮಾಡಿಂಗಿಲ್ಲ, ಯಾವುದಿಲ್ಲ, ಎಲ್ಲ ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಹಿಂಗಾದ್ರೆ ಹೆಂಗೆ ಸರ್? ಜನರಿಗೆ ಸೌಲಭ್ಯ ಆಗಿಲ್ಲ ರೀ. ಅವರು ತಿನ್ನಕ್ಕೆ ಮಾಡ್ತಾ ಇದ್ದಾರೆ. ಯಾವುದೋ ಸೌಲಭ್ಯ ಅವ್ರು AW ಆಗಲಿ, ಇನ್ನೊಬ್ಬರಾಗಲಿ ಎಲ್ಲ ತಿನ್ನಕ್ಕೆ ಮಾಡ್ತಾ ಇದ್ದಾರೆ. ಅವ್ರು ದುಡ್ಡು ಮಾಡಕ್ಕೆ ಬಂದಾರೆ. ಅವ್ರು ಏನು ಜನರ ಸೌಲಭ್ಯ ರಸ್ತೆ ಬಗ್ಗೆ ಅಭಿವೃದ್ಧಿ ಮಾಡಕ್ಕೆ ಬಂದಿಲ್ಲ. ಅವರು ಇದು ದಿನಕ್ಕೆ ಬಂದಿದ್ದಾರೆ. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಮತ್ತೆ ದೇಶದ ಕಲ್ಪನೆ ಜನರಿಗೆ ಮುಟ್ಟೋದು, ಸೌಲಭ್ಯಗಳು, ರಸ್ತೆ ಸುಧಾರಣೆ ಆಗದ ಇದೇ ರೀತಿನ ಕಳಪೆ ಮಾಡ್ಕೊಳ್ಳೋದ? ನಮ್ಮ ಇಲ್ಲಿ ಶಾಸಕರಿದ್ದಾರಲ್ಲ, ಶಾಸಕರಿದ್ರ ಬಗ್ಗೆ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸರ್? ಅಂಬಯ್ಯ ಸೌಕಾರ ಅಂತ ನಮ್ಮ. ಯಾಕೆ ಸರ್ ಅವ್ರು ಇದೆಲ್ಲ ತನಿಖೆ ಮಾಡ್ಬೇಕಲ್ರಿ. ಒಬ್ಬ AW ಅವರು ಬಂದ ಮೇಲೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನಿಲ್ಲ, ಜನರ ಬಲ್ಲಿ ಸ್ಪಂದನ ಕೊಡ್ತಾನ ಇಲ್ಲ. ಯಾವ್ದು ಸ್ಪಂದನ ಕೊಡ್ಲಿಕ್ಕೆ ಅವ್ರು ಯಾಕ್ರಿ ನಮ್ಮಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ಬೇಕು? ಅವ್ರಿಗೆ ವರ್ಗಾವಣೆ ಮಾಡಿ ಬೇರೆ ಕಡೆ ಹಾಕ್ರಿ.